ನೋಡಿ, SIR ಇವತ್ತು ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತವಾಗಿ SIR ಮಾಡ್ತಾ ಇಲ್ಲ. ಇಡೀ ದೇಶವನ್ನು ಮುನ್ನೆಲೆಗೆ ತರುವಂಥ ನಿಟ್ಟಿನಲ್ಲಿ ಮತ್ತು ದೇಶದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮತದಾರ ಪಟ್ಟಿ ಪರಿಷ್ಕರಣೆ ಆಗಬೇಕನ್ನೋ ನಿಟ್ಟಿನಲ್ಲಿ ಚುನಾವಣೆ ಆಯೋಗ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಬಾಡಿ ಅನ್ನೋದನ್ನು ಮೊದಲು ಕಾಂಗ್ರೆಸ್ ಪಾರ್ಟಿಯವರು ಅರ್ಥ ಮಾಡ್ಕೊಳ್ಳಿ. ಇದು ಯಾವುದೋ ಪಾರ್ಟಿಗೆ ಅಫಿಲೇಟೆಡ್ ಆಗಿರ್ತಕ್ಕಂಥ ಚುನಾವಣೆ ಆಯೋಗ ಅಲ್ಲ, ಇದು ಇಂಡಿಪೆಂಡೆಂಟ್ ಬಾಡಿ. ಅವರು ಇವತ್ತು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಎರಡನೇದು, ವೋಟ್ ಚೋರಿಗೂ ಮತ್ತು SIRಗೆ ಏನು ಸಂಬಂಧ ಐತೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿಯವರು ಹೇಳಬೇಕಾಗತ್ತೆ. ಯಾಕಂದರೆ ಇಲ್ಲಿ ಈ ದೇಶದಾಗ ಯಾರು ವೋಟ್ ಚೋರಿ ಮಾಡಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಇನ್ನು ಯಾರು ವೋಟ್ ಚೋರಿ ಮಾಡೋಂಥ ಕೆಲಸ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಒಂದು ಕಾಮನ್ ಸೆನ್ಸರ ಇರಬೇಕು ಅನ್ಸೋಂಥದ್ದು ನನಗೆ ಅನ್ಸುತ್ತೆ. ಯಾಕಂದರೆ ಈ ವೋಟ್ ಚೋರಿ ಅನ್ನುವಂಥದ್ದನ್ನು ಹೇಳ್ಕೊಂಡು ಹೊಂಟಾರೆ ರಾಹುಲ್ ಗಾಂಧಿ ಅವರು. ಈಗ ಬಿಹಾರ್ ಎಲೆಕ್ಷನ್ ಆದಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಏನಾಗುತ್ತೆ ವೋಟ್ ಚೋರಿ ಅನ್ನುವಂಥದ್ದನ್ನು ಕೂಡ. ಮತ್ತು ನಾವು ವೋಟ್ ಚೋರಿ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಎಂದೂ ಅದರ ಪ್ರಮೇಯ ಬಂದಿಲ್ಲ, ಬರುವಂಥ ಪ್ರಶ್ನೆಯೂ ಇಲ್ಲ. ನಾವೆಲ್ಲರೂ ಕೂಡ ಜನರ ಮೇಲೆ ವಿಶ್ವಾಸ ಇಟ್ಟು ಜನ ಏನು ತೀರ್ಮಾನ ತಗೊಂತಾರೆ ಆ ತೀರ್ಮಾನಕ್ಕೆ ಯಾವಾಗಲೂ ತಲೆಬಾಗ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಹಾಗಾದರೆ ಕರ್ನಾಟಕದಲ್ಲಿ ನಾವು 66 ಸೀಟ್ ಗೆದ್ವಿ, 135 ಸೀಟ್ಗಿಂತ ಹೆಚ್ಚಿಗೆ ಕಾಂಗ್ರೆಸ್ ಗೆದ್ದು. ಅವಾಗ ಹಂಗಾದ್ರೆ ವೋಟ್ ಚೋರಿ ಕಾಂಗ್ರೆಸ್ ಮಾಡ್ಯಾರ ಅಂತ ಹೇಳ್ಬೇಕಾ? ದೇಶದ ಚುನಾವಣೆ, ಲೋಕಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಇಂಡಿಪೆಂಡೆಂಟ್ 273 ಆಗಿಲ್ಲ, ಕಮ್ಮಿ ಆಗ್ಯಾವ ನಾವು ಈ ಸಲ. ಹಾಗಾದರೆ ನಾವು ವೋಟ್ ಚೋರಿನ ಮಾಡಬೇಕಾಗಿತ್ತಂದ್ರೆ 400 ಸೀಟ್ ನಾವೇ ಬರ್ತಿದ್ವಲ್ಲ, ಇವ್ರನ್ನ ಅಷ್ಟು ಮಂದಿನ ಯಾಕರೆ ಬಿಡುವಂಥ ಪ್ರಶ್ನೆ ಬರ್ತಿದೆ. ಹೀಗಾಗಿ ವೋಟ್ ಚೋರಿ ಅನ್ನುವಂಥದ್ದೆಲ್ಲ ಇದೊಂದು ಕಾಂಗ್ರೆಸ್ಸಿನ ನಾಟಕ. ಈ ನಾಟಕ ಮಾಡ್ತಾ ರಾಜ್ಯಗಳಲ್ಲಿ ಜನರಲ್ಲಿ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾಯಿದೆ. ಇದಕ್ಕೆ ಯಾರೂ ಕೂಡ ಒಪ್ಪೋದಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗೈತಿ. ಈ ವೋಟ್ ಚೋರಿಗೂ ಮತ್ತು SIRಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ.